ನಮಸ್ತೆ. SSTV ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಮ್ಯಾಮ್, ನಮ್ಮ ಪ್ರೇಕ್ಷಕರಿಗೆ ನಿಮ್ಮದೊಂದು ಚಿಕ್ಕದಾದಂಥ ಪರಿಚಯ ಮಾಡಿಕೊಡಿ. ಪರಿಚಯ, ನಾನು ನಿಮ್ಮೆಲ್ಲರ ಪ್ರೀತಿಯ ಸಿರಿ. ಬಹಳ ವರ್ಷಗಳಿಂದ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ, ಸಿನಿಮಾಲೂ ಆ್ಯಕ್ಟ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಗ್ಯಾಪ್ ತಗೊಂಡಿದ್ದೀನಿ. ಇನ್ನೇನು ಹೇಳಿ. ಓಕೆ, ಇನ್ನು ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ? ತಂದೆ ಕೂಡ ಇದೇ ಇಂಡಸ್ಟ್ರಿಯಲ್ಲಿರೋ ಇದ್ದರು. BS ಲಕ್ಷ್ಮಣ್ ಅಂತ, ಪುಟ್ಟಣ್ಣ ಕಣ್ಗಲ್ ಸರ್ ಜೊತೆಗೆ ಅಸೋಸಿಯೇಟ್ ಆಗಿ ಫಸ್ಟ್ ಅಸಿಸ್ಟೆಂಟ್ ಆಗಿ ಎಲ್ಲ ವರ್ಕ್ ಮಾಡಿದ್ದಾರೆ. ಅವ್ರಿಗೂ ಪ್ರಶಸ್ತಿಗಳು ಬಂದಿದೆ. ಆಮೇಲೆ ಅಮ್ಮ ಬಂದು ಹೌಸ್ ವೈಫ್. ಸೊ ಡ್ಯಾಡಿಯಿಂದ ಬಹುಶಃ ನಾನು ಈ ಇಂಡಸ್ಟ್ರಿಗೆ ಬಂದೆ ಅಂತ ಹೇಳ್ಬೋದು. ಓಕೆ, ನೀವು ಹುಟ್ಟಿದ್ದೆಲ್ಲ ಬ್ಯಾಂಗ್ಳೂರಲ್ಲೇನಾ ಅಥವಾ? ಆ್ಯಕ್ಚುಲಿ ಡ್ಯಾಡಿ ಎಲ್ಲ ಬಂದು ಮೈಸೂರು, ಬಟ್ ಅಮ್ಮ ಚಿಕ್ಕಬಳ್ಳಾಪುರಲ್ಲಿದ್ದರು. ಅಲ್ಲಿ ಹುಟ್ಟಿದ್ದು ಮತ್ತು ಬೆಳೆದಿದ್ದು ಅಲ್ಲಿ. ಆಮೇಲೆ ಕೆರಿಯರ್ ವೈಸ್ ಇಲ್ಲಿ ಬಂದ್ಬಿಟ್ಟು ಶಿಫ್ಟ್ ಆಗಿತ್ತು ಬ್ಯಾಂಗ್ಳೂರಿಗೆ. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ? ನಾನು ಸೆಂಟ್ ಜೋಸೆಫ್ಸ್ ಕಾನ್ವೆಂಟಲ್ಲಿ ಓದಿದ್ದು. 10th ಮುಗಿಸ್ದೆ. ಆ್ಯಕ್ಚುಲಿ 9thಲ್ಲಿದ್ದಾಗ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಅವಕಾಶ ಬಂದಿದ್ದು. ಹಾಗೆ ಕಂಟಿನ್ಯೂ ಮಾಡಿದೆ. ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಕರೆಸ್ಪಾಂಡೆನ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮುಗಿಸ್ಲಿಲ್ಲ. ಸೊ ಅಷ್ಟೇ, ಡಿಸ್ಕನೆಕ್ಟ್ ಆಗೋಯ್ತು, ನನಗೆ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಓಕೆ, ಇನ್ನು ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಅಂದರೆ ಯಾವ ಥರ ಇತ್ತು? ಚಿಕ್ಕ ವಯಸ್ಸಿಂದನೂ ನನಗೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮತ್ತು ಸ್ಪೋರ್ಟ್ಸಲ್ಲಿ ಎಲ್ಲನೂ ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ದೆ. ನಾನು ಸ್ಕೂಲಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆ್ಯಂಡ್ ವೆರಿ ಒಂದು ರೀತಿ ಡಿಸಿಪ್ಲಿನ್ ಆ್ಯಂಡ್ ವೆಲ್ ಬಿಹೇವ್ಡ್ ಸ್ಟೂಡೆಂಟ್ ನಾನು. ಸ್ಕೂಲಲ್ಲೂ ಹಾಗೆ, ಮನೆಯಲ್ಲೂ ಅಷ್ಟೇ. ತುಂಬಾ ಆಟ ಆಡ್ತಿದ್ದೆ, ಸ್ಪೋರ್ಟ್ಸಲ್ಲಿ ಹೋಗ್ತಿದ್ದೆ. ವರ್ಷದಲ್ಲಿ ನನಗೆ ಒಂದು 5-6 ಪ್ರೈಸ್ ಅಂತೂ ನನಗೆ ಖಂಡಿತ ಇರ್ತಿತ್ತು. ಆಮೇಲೆ ಸ್ಕೂಲಲ್ಲಿ ಐ ವಾಸ್ ಅ ಕಲ್ಚರಲ್ ಲೀಡರ್. ಹೋಲ್ ಸ್ಕೂಲ್ಗೆ ನಾನು ಕಲ್ಚರಲ್ ಲೀಡರ್ ಆಗಿದ್ದೆ. ಆ್ಯಂಡ್ ಓದೋದು ಐ ವಾಸ್ ಗುಡ್ ಎನಫ್. ಡಿಸ್ಟಿಂಕ್ಷನ್ ಅಂತೆಲ್ಲ ಏನೂ ಇಲ್ಲ, ಆದರೆ ಐ ವಾಸ್ ಗುಡ್ ಸ್ಟೂಡೆಂಟ್. ಮ್ಯಾಮ್, ಬಣ್ಣದ ಲೋಕದಲ್ಲಿ ಸೆಳೆತ ಶುರುವಾಗಿದ್ದು ಯಾವಾಗ ಮ್ಯಾಮ್ ನಿಮಗೆ? ಹೇಳ್ತಾರಲ್ಲ, ಬುದ್ಧಿ ಬಂದಾಗಲಿಂದ ನಾನು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ನಾನು ಕೂಡ ಹಾಗೇ ಚಿಕ್ಕ ವಯಸ್ಸಿಂದನೂ ನನಗೆ ಆರ್ಟಿಸ್ಟ್ ಆಗಬೇಕು ಅಂತಲೇ ಇತ್ತು. ಆದರೆ ದೊಡ್ಡ ಸ್ಕ್ರೀನು ಸ್ಮಾಲ್ ಸ್ಕ್ರೀನು ಅನ್ನೋ ಡಿಫ್ರೆನ್ಸ್ ಏನಿರಲಿಲ್ಲ. ಒಟ್ಟಲ್ಲಿ ಆರ್ಟಿಸ್ಟ್ ಆಗಬೇಕು, ಒಳ್ಳೆ ಹೆಸರು ತಗೋಬೇಕು ಅನ್ನೋ ಆಸೆ ಇತ್ತು. ಆಗ ಚಿಕ್ಕ ವಯಸ್ಸಿಂದನೇ ಅದಕ್ಕೆ ಪ್ರಿಪೇರ್ ಆಗ್ತಾನೇ ಇದ್ದೆ ನಾನು. ನನ್ನ ಪಾಡಿಗೆ ನಾನು ಸಿನಿಮಾ ನೋಡಿ ಬಂದ ತಕ್ಷಣ ಹೀರೋಯಿನ್ ಥರ ಆ್ಯಕ್ಟ್ ಮಾಡೋದು, ಆಮೇಲೆ ವರ್ಕೌಟ್ ಮಾಡೋದು. ಏಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಕಡೆ ಎಲ್ಲ ಸ್ವಲ್ಪ ಡುಮ್ಮುಕ್ಕೆ ಇರೋದು. ಹಾಗಾಗಿ ಆ ಹೆರಿಡಿಟಿ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ರಿಗೂ ಇದೆ. ನನಗೂ ಇದೆ, ಅಕ್ಕನಿಗಿದೆ, ಅಕ್ಕನ ಮಗಳಿಗಿದೆ, ಎಲ್ರಿಗೂ ಇದೆ. ಹಾಗಾಗಿ ಆಗ್ಲಿಂದನೇ ನನಗೆ ಅದೆಲ್ಲ ಕಾನ್ಷಿಯಸ್ ಆಗಿರ್ತಿದ್ದೆ. ಸೊ ನೀಟಾಗಿ ಫುಡ್ ಎಲ್ಲನೂ ಡಯಟ್ ಫುಡ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಅಂತ. ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಇಲ್ಲಿ ಒಂದು 4th 5th ಸ್ಟ್ಯಾಂಡರ್ಡಿಂದನೇ ಶುರು ಹಚ್ಕೊಂಡ್ಬಿಟ್ಟಿದ್ದೆ ನಾನು, ಹೀಗೆ ಆಗಬೇಕು ಅಂತ. ಯಾಕೆಂದರೆ ಎಕ್ಸಾಂಪಲ್ ನಮ್ಮ ತಾಯಿನೇ ಕಣ್ಮುಂದೆ ಕಾಣಿಸ್ತಿದ್ರು, ಇದ್ದಪ್ಪ ಆಗಬಾರ್ದು ನಾನು ಅಂತ. ಸೊ ಸೆಳೆತ ಅನ್ನೋದು ಆಗ್ಲಿಂದನೇ ಇತ್ತು ನನಗೆ. ಬಟ್ ಎಂಟ್ರಿ ಕೊಟ್ಟಿದ್ದು ನಾನು 9th ಓದ್ತಿರ್ಬೇಕಾದ್ರೆ. ಓಕೆ, ಸೊ ನೀವು ಹೇಳಿದ್ರಿ ಅಪ್ಪ ಕೂಡ ಇದೇ ಇಂಡಸ್ಟ್ರಿಯಲ್ಲಿ ಇದ್ದವರು ಅಂತ. ಸೊ ಅವರು ಸುಮಾರು ಏರಿಳಿತಗಳನ್ನ ನೋಡಿರ್ತಾರೆ ಇಂಡಸ್ಟ್ರಿನಲ್ಲಿ. ಸೊ ನೀವು ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ ಅವ್ರ ರೆಸ್ಪಾನ್ಸ್ ಯಾವ ಥರ ಇತ್ತು? ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲ ಫೀಲ್ಡಲ್ಲೂ ಇರುತ್ತೆ, ಇದು ಒಂದೇ ಅಂತ ಅಲ್ಲ. ಸೊ ಡ್ಯಾಡಿ ಹೇಳಿದಾಗ ಅವರು ಈ ವಾಸ್ ಆಲ್ ಫೈನ್. ಓಕೆ, ನಿನಗೆ ಟ್ಯಾಲೆಂಟ್ ಇದೆ ಅಂದರೆ ಪ್ರೂವ್ ಮಾಡ್ಕೊ, ಸಕ್ಸಸ್ ಆಗ್ತೀಯಾ, ಇಲ್ಲ ಅಂದರೆ ಇಲ್ಲ ಅನ್ನೋ ಥರನೇ ಹೇಳ್ತಿದ್ರು. ಬಟ್ 100% ನನಗೆ ಅವ್ರ ಸಪೋರ್ಟ್ ಇತ್ತು. ಇದೇ ಅಂತಲ್ಲ, ನಾನು ಯಾವ ಫೀಲ್ಡ್ಗೆ ಹೋದರೂ ನನ್ನ ಪೇರೆಂಟ್ಸ್ ಯಾವಾಗಲೂ ಸಪೋರ್ಟ್ ಕೊಡ್ತಾಯಿದ್ರು. ಬಟ್ ಈ ಫೀಲ್ಡ್ ಅಂದ ತಕ್ಷಣ ನಮ್ಮ ಡ್ಯಾಡಿ ಏನು ಬೇರೆ ಥರದ್ದೇನು ರಿಯಾಕ್ಷನ್ ಏನಿರಲಿಲ್ಲ. ಆಯಿತು, ನಿಮ್ಗೆ ಅದರಲ್ಲಿ ಇಷ್ಟ ಇದೆ ಅಂತ ಕಂಟಿನ್ಯೂ ಮಾಡೋಣ ಅಂತಿದ್ರು. ಬಟ್ ಎಜುಕೇಷನ್ ಮುಗಿಸ್ಬೇಕು ಅನ್ನೋ ಒಂದು ತಲೆಯಲ್ಲಿತ್ತು. ಏನೋ ಒಂದು ಡಿಗ್ರಿ ಆದರೂ ಬೇಕಿತ್ತು ಅಂತ, ಆದರೆ ಬರ್ದಿರಲಿಲ್ಲ ಅನಿಸುತ್ತೆ, ಅದಾಗಲಿಲ್ಲ. ಓಕೆ, ಸೊ ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಂಥ ಒಂದು ಟೈಮನ್ನು ಬಗ್ಗೆ ಹೇಳೋದಾದರೆ? ಆ್ಯಕ್ಚುಲಿ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. 3-4 ಸಿನಿಮಾ ಮಾಡಿದ್ದೀನಿ. ಹಠಮಾರಿಯನ್ನು, ಕಿಲಾಡಿಗಂಡು, ಪುರುಷ ಸಿಂಹ ಅಂತೆಲ್ಲ. ಅದಷ್ಟು ನನಗೆ ನೆನಪಿಲ್ಲ, ಯಾಕೆಂದರೆ ಆಟ ಆಡೋ ವಯಸ್ಸು, ಆಟ ಆಡ್ಕೊಂಡಿರ್ತಿದ್ದೆ. ಅದು ಬಿಟ್ಟು ನೆಕ್ಸ್ಟ್ ಅಂತಂದರೆ ಮತ್ತೆ ನಾನು ಅಂಬಿಕಾ ಅಂತ ಒಂದು ಸೀರಿಯಲ್ಗೆ ಎಂಟ್ರಿ ಕೊಟ್ಟೆ. S. ನಾರಾಯಣ್ ಸರ್ ಅವರ ಸೀರಿಯಲ್ ಅದು. ಅದರಲ್ಲಿ ಸ್ಕ್ರೀನ್ ಟೆಸ್ಟು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಹೆಚ್ಚಾಗಿ ಒಂದೇ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದೆ. ನಾರಾಯಣ್ ಸರ್ ನೋಡಿದ್ರು ಚೆನ್ನಾಗಿದ್ದಾರೆ, ಓಕೆ ಫೈನ್ ಅಂತ ಹೇಳಿ ಕಂಟಿನ್ಯೂ ಮಾಡಿದೆ. ಫಸ್ಟ್ ಟೈಮ್ ಸ್ಕ್ರೀನ್ ನನಗೆ ಖುಷಿನೇ ಇತ್ತು. ಭಯ ಅನ್ನೋದಕ್ಕಿಂತ ಚೆನ್ನಾಗಿ ಮಾಡಬೇಕಪ್ಪ, ಚೆನ್ನಾಗಿ ಹೆಸರು ತೊಗೋಬೇಕು, ಎಲ್ಲರೂ ಶಬಾಷ್ ಅನ್ನಬೇಕು ಅನ್ನೋದೇ ತಲೆಯಲ್ಲಿ ಇತ್ತು. ಭಯ ಎಲ್ಲ ಏನೂ ಇರಲಿಲ್ಲ.
ಇಟ್ ವಾಸ್ ಕ್ವೈಟ್ ಏನಂತಾರೆ ಒಂಥರ ಐ ವಾಸ್ ವೆರಿ ಹ್ಯಾಪಿ ಕಮಾನ್ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ಸುಮಾರು ಸೀರಿಯಲ್ಗಳು ಮಾಡ್ತಾ ಇದ್ರಿ ಮ್ಯಾಮ್, ಅದ್ರ ಜೊತೆಗೆ ನೀವು ಬಿಗ್ ಸ್ಕ್ರೀನ್ಗೂ ಎಂಟ್ರಿ ಕೊಡ್ತೀರಾ ಅಟ್ ಎ ಟೈಮ್. ಸೊ ಚಂದು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ, ಜೊತೆಗೆ ಅದೇ ಇಯರಲ್ಲಿ ಸಿಂಹದಲ್ಲಿ ಕಾಣಿಸ್ಕೊತೀರಾ. ಸೊ ಸುದೀಪ್ ಸರ್ ಜೊತೆ ಜೊತೆಗೆ ವಿಷ್ಣುವರ್ಧನ್ ಸರ್ ಜೊತೆ ಹೇಗಿತ್ತು ಮೇಡಮ್ ಅದು ಎಕ್ಸ್ಪೀರಿಯನ್ಸು? ಆ್ಯಕ್ಚುಲಿ ಒಂದೇ ಸೀರಿಯಲ್ ಮಾಡಿದೆ, ಅದಾದಮೇಲೆ ನನಗೆ ಗೊತ್ತಿಲ್ಲ ಹೇಗೆ ನನ್ನ ಫೋಟೋಸ್ ಹೋಯಿತು ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ತೆಲುಗು ಸಿನಿಮಾ ಮಾಡಿದೆ ಉಷಾ ಕಿರಣ್ ಬ್ಯಾನರಲ್ಲಿ, 4 ಕಂಟಿನ್ಯೂಸ್ ಆಗಿ ತೆಲುಗು ಸಿನಿಮಾ ಮಾಡಿದೆ. ಆಮೇಲೆ ಮತ್ತೆ ಕನ್ನಡ ಮಾಡಿದೆ. ನೀವು ಹೇಳಿದಾಗೆ ವೆರಿ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರುಗಳೆಲ್ಲ, ಹೀರೋಗಳು, ಸೂಪರ್ ಸ್ಟಾರ್ಸ್ ಅಂತ ಹೇಳ್ಬೋದು. ವಿಷ್ಣು ಸರ್ ಆಗಿರ್ಬೋದು. ವಿಷ್ಣು ಸರ್ ವಾಸ್ ವೆರಿ ಸಿಂಪಲ್. ಫಸ್ಟಿಗೆ ಸ್ವಲ್ಪ ಒಂಥರ ಇತ್ತು ಹೇಗಿರ್ತಾರೋ ಏನು ಅಂತ, ಬಟ್ ಹಿ ವಾಸ್ ವೆರಿ ನೈಸ್. ತುಂಬ ಕಂಫರ್ಟೇಬಲ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಆಮೇಲೆ ಅಂಥ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ವರ್ಕ್ ಮಾಡೋದೇ ಒಂದು ರೀತಿ ಖುಷಿ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಅವ್ರ ಜೊತೆಗೆ ಸುಮಾರು ಸೀನ್ಸ್ ಇತ್ತು ನನಗೆ. ಆ್ಯಂಡ್ ವಿಷ್ಣು ಸರ್ ಹೇಳೋರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ಯಾ ಅಂತ. ಒಂದಕ್ಕೆ ನಾನು ಪ್ರತಿ ಸಲ ಹೇಳ್ತೀನಿ, ಅವ್ರು ನನಗೆ ಹೇಳ್ತಾ ಇದ್ದಿದ್ದೆ ಊಟದ ವಿಷಯಕ್ಕೆ. ಇದು ಏನು ತಿಂತೀರಾ ನೀವು ಈ ಕಾಲದ ಮಕ್ಕಳು, ಇದು ಹೆಂಗೆ ಬೆಳೆಯೋದು ಬೇಡವಾ ನೀವು, ಏನು ಎನರ್ಜಿ ಇರುತ್ತೆ ಹೀಗೆಲ್ಲ, ಹಾಗಲ್ಲ ಚೆನ್ನಾಗೂ ತಿನ್ನಬೇಕು ಹಾಗೆ ಕಸರತ್ತು ಮಾಡಬೇಕು ಅನ್ನೋರು. ಮಧ್ಯಾಹ್ನ ಹೊತ್ತು ನಾನು ಬರೀ ಚಪಾತಿ ತಿಂದು ಎದ್ಬಿಡ್ತೀನಿ ಅಂತ ಮೊಸರನ್ನ ತಿನ್ನಿಸೋರ್ಗೂ ಬಿಡ್ತಿರ್ಲಿಲ್ಲ. ಕೂತ್ಕೋ ತಿನ್ನು, ನಿನ್ನಿಂದ ಅಮ್ಮನೂ ಬೇಗ ಎದ್ದು ಹೋಗ್ತಾ ಇದ್ದಾರೆ, ಕೂತ್ಕೋ ತಿನ್ನು ಅನ್ನೋರು. ಸೊ ಅಷ್ಟರ ಮಟ್ಟಿಗೆ ಅವರು ಅಷ್ಟು ಡೌನ್ ಟು ಅರ್ತ್ ಆಗಿದ್ದರು. ಆಮೇಲೆ ಎಲ್ಲರೂ ಊಟ ಮಾಡಿದ್ರ ಅಂತ ನೋಡ್ತಾಯಿದ್ರು ಸೆಟ್ಟಲ್ಲಿ, ಚಿಕ್ಕ ಮಗುವಿಂದ ಹಿಡಿದು ಲೈಟ್ ಹುಡುಗದಿಂದ ಹಿಡಿದು ಎಲ್ಲರೂ ಊಟ ಮಾಡಿದ್ರ ಎಲ್ಲರೂ ಕರೆಕ್ಟಾಗಿ ಅನ್ನೋದೆಲ್ಲ ನೋಡ್ತಾಯಿದ್ರು ಅವರು. ಆ್ಯಂಡ್ ಲಿಟಲ್ ಮೂಡಿ ಕ್ವೈಟ್ ಪರ್ಸನ್ನು. ಆ್ಯಂಡ್ ತುಂಬ ಖುಷಿ ಅಂತ ದೊಡ್ಡ ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದ್ದೆ ಖುಷಿ. ಹಾಗೆ ಸುದೀಪ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಒಂದು ಸೀನ್ ಇತ್ತು, ನಾವು ಒಂದು ಸೀರೆ ಸೆಲೆಕ್ಟ್ ಮಾಡುವಂಥ ಒಂದು ಸೀನು. ಅದರಲ್ಲಿ ಎಲ್ಲರೂ ಅವ್ರ ಪಾಡಿಗೋರು, ಏಕೆಂದರೆ ಗೊತ್ತಲ್ಲ ಹೆಣ್ಮಕ್ಳು ಕೂತ್ಕೊಂಡ್ರೆ ಮಾತು ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಹಾಗಿತ್ತು. ನಾನು ಐ ವಾಸ್ ಲಿಟಲ್ ಕ್ವೈಟ್, ಅಬ್ಸರ್ವ್ ಮಾಡ್ತಿದ್ದೆ ಹೇಗೆ ಏನು ಅಂತ. ನನ್ನ ಪಕ್ಕದಲ್ಲಿ ಸುದೀಪ್ ಅವ್ರು ಬರ್ತಾರೆ, ಬಂದು ಮಾತಾಡೋದು ಒಂದು ಶಾರ್ಟ್ ಇತ್ತು. ಸೊ ಅವ್ರ ಪಾಡಿಗೆ ಅವರು ಏನೋ ವರ್ಕ್ ಮಾಡ್ತಿದ್ರು, ನಾನು ನೋಡ್ತಿದ್ದೆ ಏನು ಮಾಡ್ತಿದ್ದಾರೆ ಇವರು ಅಂದರೆ, ಅವ್ರ ಪಾಡಿಗೆ ಅವರು ಮಾನಿಟ್ರ್ ಮಾಡ್ಕೋತಾ ಇದ್ರು, ಏನೇ ಗಲಾಟೆ ಇದ್ದರೂ ಕೂಡ. ಸೊ ಅಷ್ಟರ ಮಟ್ಟಿಗೆ ಅವರು ಏನೋ ಆ್ಯಕ್ಟಿಂಗ್ ಅಂದರು, ಆ ಕೆಲಸ ಅಂದರು ಅಷ್ಟು ಇಷ್ಟ ಇದೆ, ಅಷ್ಟು ಪ್ಯಾಷನ್ ಇದಾಗಿದೆ. ಸೊ ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿದ್ದು ಇಟ್ ವಾಸ್ ವೆರಿ ವೆರಿ ನೈಸ್. ಇನ್ನು ಮೇಡಮ್, ನೀವು ಹೇಳಿದ್ರೆ 9th ಸ್ಟ್ಯಾಂಡರ್ಡಲ್ಲಿನೇ ನಾನು ಅಂದರೆ ಕ್ಯಾಮ್ರಾ ಫೇಸ್ ಮಾಡುವಂಥ ಒಂದು ಚಾನ್ಸ್ ಇತ್ತು ಅಂತ ಹೇಳಿದ್ರು. ಸೊ ಆವಾಗ ಆಡಿಷನ್ಗಳ ಬಗ್ಗೆ ಯಾವ ಥರ ಇತ್ತು ಮೇಡಮ್? ಅಂದರೆ ಆಡಿಷನ್ಗಳು ಯಾವ ಥರ ನಡೀತಾ ಇತ್ತು ಆವಾಗ? ಅಂದರೆ ಆಗ ಏನಾಯಿತು ಅಂದರೆ, ನಾನು ಆ್ಯಕ್ಚುಲಿ ವಾಸ್ ಸಪೋಸ್ ಟು ಪೇ ಲೀಡ್ ರೋಲ್ ಮಾಡಬೇಕಿತ್ತು. ಅಂಬಿಕಾ ಅಂತ ಏನು ಹೇಳಿದ್ನೋ ಆ ಲೀಡ್ ರೋಲ್ ಮಾಡಬೇಕಿತ್ತು. ಸ್ಕೂಲು ಎಲ್ಲ ಡಿಸ್ಟರ್ಬ್ ಆಗುತ್ತೆ ಬೇಡ ಅಂತ ಮಮ್ಮಿಗೆ ಸ್ವಲ್ಪ ಇದಿತ್ತು, ಕಂಪ್ಲೀಟ್ ಮಾಡಲಿ ಎಜುಕೇಷನ್ ಅನ್ನೋದು ಇತ್ತು. ಹಾಗಾಗಿ ನಾನು ಆ ರೋಲ್ ಒಪ್ಕೊಳ್ಳಿಲ್ಲ. ನಂಬರ್ ಆಫ್ ಡೇಸ್ ಜಾಸ್ತಿ ಇರುತ್ತೆ ಶೂಟಿಂಗ್ ಡೇಟ್ಸ್ ಅಂತ. ಬಟ್ ಅದಾದಮೇಲೆ ಅದರಲ್ಲೇ ಇನ್ನೊಂದು ರೋಲ್ ಇತ್ತು, ಕವಿತಾ ಅಂತ, ಈಕ್ವಲೆಂಟ್ ಆಗಿತ್ತು ಅದು ಕೂಡ. ಆ್ಯಂಡ್ ಇಟ್ ವಾಸ್ ಮೋರ್ ಚಾಲೆಂಜಿಂಗ್ ಆಗಿತ್ತು. ಅದಕ್ಕೆ ನನಗೆ ಪೇರ್ ಆಗಿದ್ದು ದರ್ಶನ್ ಅವರು, ಚಾಲೆಂಜಿಂಗ್ ಸ್ಟಾರ್. ಫಾರ್ ದ ಫಸ್ಟ್ ಟೈಮ್ ನಾವಿಬ್ಬರು ಕ್ಯಾಮ್ರಾ ಫೇಸ್ ಮಾಡಿದ್ದು ಆ ಸೀರಿಯಲನ್ನು. ಆ ಟೈಮಲ್ಲಿ ಆಡಿಷನ್ ಅಂತ ನಮಗೇನು ಹೆಚ್ಚಿರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಒಂದು ಸೀನ್ ಆ್ಯಕ್ಟ್ ಮಾಡ್ತಾಯಿದ್ದೆ, ನೋಡಿದ್ರು ಹಿಂಗೆ ನೋಡಿಬಿಟ್ಟೆ ಚೆನ್ನಾಗಿದ್ದಾರೆ, ಆ ಕ್ಯಾರೆಕ್ಟರ್ ಪರ್ಫೆಕ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದು ಅಷ್ಟೇ. ಇನ್ಯಾವುದಕ್ಕೂ ನಾನು ಆಡಿಷನ್ ಅಂತ ಆಗಲಿ, ಸಿನಿಮಾಗೆ ಆಗಲಿ ಸೀರಿಯಲ್ಗೆ ಆಗಲಿ ಆಡಿಷನ್ ಅಂತ ಆಗಲಿ ಏನೂ ಮಾಡಿದ್ದೇ ಇಲ್ಲ ಇಲ್ಲಿ ತನಕ. ಓಕೆ, ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಒಬ್ರು ಯಾರಾದರೂ ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಸೊ ನಿಮ್ಮ ಇನ್ಸ್ಪಿರೇಷನ್ ಯಾರು ಮ್ಯಾಮ್ ಕನ್ನಡ ಇಂಡಸ್ಟ್ರಿನಲ್ಲಿ? ಅಂದರೆ ನಮ್ಮ ಡ್ಯಾಡಿನೇ ಇದ್ದರು ಇಂಡಸ್ಟ್ರಿಯಲ್ಲಿ. ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ, ಶೂಟಿಂಗ್ಸ್ ಹೋಗ್ತಿದ್ದೆ, ಶೂಟಿಂಗ್ ನೋಡ್ತಾ ಇದ್ದೆ. ಅಷ್ಟು ನನಗೆ ನೆನಪಿಲ್ಲ ಯಾವುದು ಏನು ಅಂತ. ಆ್ಯಕ್ಚುಲಿ ರಾಜ್ಕುಮಾರ್ ಸರ್ ಜೊತೆಗೆಲ್ಲನೂ ನಾನು ನೋಡಿದ್ದೀನಿ, ಬಟ್ ಯಾವ ಸಿನಿಮಾ ಏನು ಅಂತ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ರವಿಚಂದ್ರನ್ ಸರ್ ಅದು ಎಲ್ಲನೂ ಶೂಟಿಂಗ್ಸ್ ನೋಡಿದ್ದೆ. ಸೊ ಆಗ್ಲಿಂದನೇ ಪ್ರಾಬ್ಲಿ ಬಂತೋ ಏನೋ, ಅಥವಾ ನನ್ನ ಜೀನ್ಸೇನೋ ನಮ್ಮ ತಂದೆ ಇದ್ದಿದ್ದರಿಂದ. ಸೊ ಇನ್ಸ್ಪಿರೇಷನ್ ಅಂದರೆ ಅಷ್ಟೇ ಇತ್ತು ನನಗೆ. ಇವ್ರನ್ನ ನೋಡಿಬಿಟ್ಟೆ ನಾನು ಇನ್ಸ್ಪೈರ್ ಆಗಿಬಿಟ್ಟೆ, ನೆಕ್ಸ್ಟ್ ಡೇ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಏನು ಹಂಗೆ ಏನೂ ಆಗಲಿಲ್ಲ. ಜೊತೆಗೆ ಹಾಗೇ ಅದು ಟ್ರಾವೆಲ್ ಆಯಿತು, ನಾನು ಆರ್ಟಿಸ್ಟ್ ಆಗಬೇಕು ಅನ್ನೋದು. ಓಕೆ, ಸೊ ಕನ್ನಡ ಸೀರಿಯಲ್ಗಳು ಮಾಡ್ತಾ ಇದ್ರಿ, ಜೊತೆಗೆ ಬೇರೆ ಭಾಷೆಯ ಸೀರಿಯಲ್ಗಳಲ್ಲಿ ಕೂಡ ತಾವು ಕಾಣಿಸ್ಕೋತಾ ಇದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ಇಲ್ಲಿ ಆಲ್ರೆಡಿ 3 ಸೀರಿಯಲ್ಸ್ ಮಾಡ್ತಿದ್ದೆ, 3 ಕನ್ನಡ ಸೀರಿಯಲ್ಲೇ ಮಾಡ್ತಾಯಿದ್ದೆ ನಾನು. ಆಗ ನನಗೆ ಬೇರೆ ಭಾಷೆಯಲ್ಲಿ ಆಫರ್ ಬಂತು, ಬಟ್ ಆಗಲ್ಲ ಅಂತ ಹೇಳಿದ್ದೆ. ಯಾಕೆಂದರೆ ಇಲ್ಲಿ ಆಲ್ರೆಡಿ 3 ಲೀಡಿಂಗ್ ರೋಲ್ಸಲ್ಲಿ ಮಾಡ್ತಾ ಇರಬೇಕಾದ್ರೆ ಡೇಟ್ಸ್ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ.
ಬಟ್ ಅವ್ರು ವೆಯ್ಟ್ ಮಾಡಿದ್ರು ಆ ಬ್ಯಾನರ್ ಅವರು. ಆಲ್ಮೋಸ್ಟ್ ನಾನು ಹೇಳಿದ್ದೆ ಒಂದು ಸೀರಿಯಲ್ ಕಂಪ್ಲೀಟ್ ಆಗುತ್ತೆ, ಇನ್ ಕೇಸ್ ಕಂಪ್ಲೀಟ್ ಆಯಿತು ಅಂದರೆ ನಾನು ನಿಮ್ಗೊಂದು 8 to 10 days ಡೇಟ್ಸ್ ಕೊಡ್ಬೋದು, ನೀವು ವೆಯ್ಟ್ ಮಾಡೋ ಹಾಗಿದೆ, ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಕ್ಯಾರಿ ಆನ್ ಅಂತ ಹೇಳಿದ್ದೆ. ಬಟ್ ಅವರು ನಾನೇ ಬೇಕು ಅಂತ ವೆಯ್ಟ್ ಮಾಡಿದ್ರು. ಆಲ್ಮೋಸ್ಟ್ 1.5-2 monthsವರೆಗೂ ವೆಯ್ಟ್ ಮಾಡಿದ್ರು. ವೆಯ್ಟ್ ಮಾಡಿ ನಾನು ಹೇಳಿದ ಡೇಟಿಗೆ ಮತ್ತೆ ಫೋನ್ ಮಾಡಿ ಇಲ್ಲ ಏನಾಯಿತು ಈಗ ಮಾಡಬಹುದಾ ಅಂತೆಲ್ಲ ಕೇಳಿದ್ರು. ಸೊ ಅದೆಲ್ಲ ನನಗೆ ಇಷ್ಟ ಆಯಿತು. ಯಾಕೆಂದರೆ ನಾವೇ ಬೇಕು ಅಂತ ಬಂದಿದ್ದಾರೆ ಅಂದರೆ ನೀವೇನೋ ಒಂದು ಅಲ್ಲಿ ಮಾಡಿದ್ದೀರಾ, ಏನೋ ಒಂದು ನಿಮ್ಮ ಟ್ಯಾಲೆಂಟ್ ಅವ್ರಿಗೆ ಇಷ್ಟ ಆಗಿರ್ಬೋದು, ಏನೋ ಒಂದು ಆಗಿರುತ್ತೆ. ಹಾಗಾಗಿ ಅದೆಲ್ಲ ನನಗೆ ಖುಷಿ ಆಯಿತು. ಆ ಪ್ರೊಫೆಷ್ನಲಿಸಮ್ ಆಗಿರ್ಬೋದು ಅಥವಾ ಅವರೊಂದು ಹಂಬಲ್ ಆಗಿ ಕೇಳಿದ್ದಾಗಿರ್ಬೋದು, ಅದೆಲ್ಲ ಇಷ್ಟ ಆಯಿತು. ಹಾಗಾಗಿ ನಾನು ಒಪ್ಕೊಂಡು ಆಗ ಶುರು ಮಾಡಿದೆ ಬೇರೆ ಭಾಷೆಯಲ್ಲೂ ಮಾಡೋದು. ಓಕೆ, ಸೊ ನಮ್ಮ ಭಾಷೆಗೂ ಮತ್ತು ಬೇರೆ ಭಾಷೆಯಲ್ಲಿ ವರ್ಕ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ? ಆರ್ಟಿಸ್ಟ್ಗೆ ನನಗೆ ಗೊತ್ತಿರೋ ಹಾಗೆ ಅಂಥ ವ್ಯತ್ಯಾಸ ಏನೂ ಇಲ್ಲ. ಬೆಳಗ್ಗೆ ಎದ್ದು ಹೋಗೋದು, ಮೇಕಪ್ ಮಾಡ್ಕೊಳ್ಳೋದು, ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು, ಆ್ಯಕ್ಟ್ ಮಾಡೋದು, ಭಾಷೆ ಒಂದೇ ಬೇರೆ ಅಷ್ಟೇ. ಇನ್ಯಾವುದು ಏನು ನನಗಂತ ಅಂಥ ಚೇಂಜಸ್ ಅಂತ ಏನೂ ಅನ್ನಿಸ್ಲಿಲ್ಲ. ಬಟ್ ಒಂದು ಖುಷಿ ಏನಂದರೆ ಕನ್ನಡದಿಂದ ಹೋದಂಥ ಆರ್ಟಿಸ್ಟ್ಗಳಿಗೆ ಅಲ್ಲಿ ಒಳ್ಳೆ ಹೆಸರಿದೆ. ಅಂದರೆ ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದೆಲ್ಲ ಹೆಸರಿದೆ. ಅದು ಕೇಳಿದಾಗ ನನಗೂ ಖುಷಿ ಆಗುತ್ತೆ, ಕನ್ನಡದ ಹುಡುಗಿರಿಗೆ ಒಳ್ಳೆ ಹೆಸರಿದೆ ಅಂತ. ಅಪಾರ್ಟ್ ಫ್ರಮ್ ದ್ಯಾಟ್ ನನಗೇನು ಬಹಳ ವ್ಯತ್ಯಾಸ ಆ ಥರ ಇಲ್ಲ, ಏನೂ ಅನಿಸ್ಲಿಲ್ಲ. ಇಲ್ಲಿ ಹೇಗಿದ್ದೀವೋ ಅಲ್ಲೂ ಹಾಗೆ ಇದ್ದೀವಿ. ಇಲ್ಲಿ ಅಟ್ಲೀಸ್ಟ್ ನಾವು ಮನೆಗೆ ವಾಪಸ್ ಬಂದುಬಿಡ್ತೀವಿ, ನಮಗೆ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇರುತ್ತೆ. ಅಲ್ಲೇನಂದರೆ ಮನೆ ಮಿಸ್ ಮಾಡ್ಕೋತಾ ಇರ್ತೀವಿ ಅಷ್ಟೇ. ಓಕೆ ಮ್ಯಾಮ್, ಇನ್ನೊಂದು ಮಾತಿದೆ, ಏನು ಅಂದರೆ ಈ ರಂಗಭೂಮಿ ಬ್ಯಾಕ್ಗ್ರೌಂಡ್ ಇದ್ದರೆ ಆ್ಯಕ್ಟ್ ಮಾಡೋದು ಈಸಿ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಒಂದು ಮಾತುಗಳನ್ನ ಸುಮಾರು ಜನರಿಂದ ಕೇಳಿದ್ದೀವಿ. ಸೊ ನೀವು ಯಾವ ಥರ ಟ್ರೈನಿಂಗ್ ತೊಗೊಂಡ್ರಿ? ಅಂದರೆ ಯಾವುದಾದ್ರು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ರಾ ಅಥವಾ ಯಾವ ಥರ? ಇಲ್ಲ, ಆ್ಯಕ್ಚುಲಿ ಅದು ನಿಜ. ನೀವು ಯಾವಾಗ ರಂಗಭೂಮಿಯಿಂದ ಬರ್ತಿರೋ ನಿಮಗೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ಮ ವಾಯ್ಸ್ ಥ್ರೋ ಇರಬಹುದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಭಾಷೆ ಚೆನ್ನಾಗಿರುತ್ತೆ. ನನಗೆ ಇನಿಷಿಯಲಿ ತುಂಬ ಜನ ಹೇಳ್ತಿದ್ರು, ತುಂಬ ಜನ ಅಲ್ಲ, ಫಸ್ಟ್ ಸೀರಿಯಲೆಲ್ಲ ಹೇಳಿದ್ದು ಸ್ವಲ್ಪ ತೆಲುಗು ಮಿಕ್ಸ್ ಬರುತ್ತೆ ಕನ್ನಡ ಅಂತ. ಆಗ ನನಗೆ ಅರ್ಥನೇ ಆಗ್ತಿರಲಿಲ್ಲ. ನಾನು ಕನ್ನಡ ತಾನೇ ಮಾತಾಡ್ತಿದ್ದೀನಿ, ತೆಲುಗು ಯಾಕೆ ಮಿಕ್ಸ್ ಆಗುತ್ತೆ ಅಂತ. ಆಮೇಲೆ ನೋಡ್ತಾ ಹೋಗ್ತಿದ್ದಾಗ ಗೊತ್ತಾಗ್ತಾ ಹೋಯಿತು ನನಗೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಸೊ ರಂಗಭೂಮಿಯಿಂದ ಬಂದರೆ ಇದೆಲ್ಲ ಪ್ರಾಬ್ಲಮ್ ಇರಲ್ಲ. ಯಾಕೆಂದರೆ ಭಾಷೆ ಚೆನ್ನಾಗಿರುತ್ತೆ, ವಾಯ್ಸ್ ಥ್ರೋ ಚೆನ್ನಾಗಿರುತ್ತೆ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ಯಾಕೆಂದರೆ ಅಷ್ಟು ಆಡಿಯನ್ಸ್ಗೆ ಕೇಳಿಸ್ಬೇಕು ಅವ್ರು ಮಾತಾಡೋದು. ಸೊ ಆ ಥರ ಪ್ರಿಪ್ರೇಷನ್ಸ್ ಇರುತ್ತೆ. ಆದರೆ ನಾನು ಯಾವ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಅಂತ ಆಗಲಿ ಅಥವಾ ನನಗೆ ಇವತ್ತಿಗೂ ಬೇಜಾರಿದೆ ರಂಗಭೂಮಿಯಲ್ಲಿ ನಾನು ವರ್ಕ್ ಮಾಡಲಿಲ್ಲ ಅನ್ನೋದು. ಯಾವತ್ತಾದರೂ ಅವಕಾಶ ಸಿಕ್ಕಿದ್ರೆ ಅಲ್ಲೂ ಕೂಡ ನನಗೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಸೊ ಇದ್ಯಾವುದೂ ನಾನು ಮಾಡಿಲ್ಲ. ರಂಗಭೂಮಿಯಲ್ಲೂ ನಾನು ಯಾವುದೇ ರೀತಿಯ ನಾಟಕಗಳಾಗಲಿ ಯಾವುದೂ ಮಾಡಿಲ್ಲ. ಆ್ಯಂಡ್ ಆ್ಯಕ್ಟಿಂಗ್ ಕ್ಲಾಸ್ ಅಂತಲೂ ಹೋಗಿಲ್ಲ. ಇದೆಲ್ಲ ನಾನು ನನ್ನ ಮನೆಯಲ್ಲಿ ನನ್ನ ಕನ್ನಡಿ ಮುಂದೆ ನಿಂತು ಆ್ಯಕ್ಟ್ ಮಾಡ್ತಿದ್ದಿದ್ದು ಅಷ್ಟೇ ಕಲ್ತಿರೋದು. ಬೇರೆ ಯಾವುದೂ ಹೋಗಿಲ್ಲ ನಾನು ಕ್ಲಾಸಸ್ಗೆ. ಓಕೆ, ಸೊ ಎಲ್ಲ ಸೀರಿಯಲ್ಗಳು ಜೊತೆಗೆ ಬದುಕು ಅನ್ನೋ ಒಂದು ಸೀರಿಯಲ್ಲು ನಿಮಗೊಂದು ಹೊಸ ಐಡೆಂಟಿಟಿನೇ ತಂದುಕೊಡ್ತು ಮ್ಯಾಮ್. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಪ್ರಾಕ್ಸ್ 13 years ಅದು ಸೀರಿಯಲ್ ನಡೆದಿದ್ದು. ಸೊ ನಾನೊಂದು ಕರೆಕ್ಷನ್ ಮಾಡಿಬಿಡ್ತೀನಿ. 13 years ಅಂತ ಏನು ಇತ್ತು ಅದು 2 parts. ಒಂದು ಫಸ್ಟ್ ಬದುಕು ಅಂತ ಒಂದು ಬಂತು, ಅದೇ ಟೈಟಲಲ್ಲಿ ಬೇರೆ ಸ್ಟೋರಿ. ಇಟ್ಸ್ ನಾಟ್ ಅ ಕಂಟಿನ್ಯೂಷನ್, ಬೇರೆ ಸ್ಟೋರಿನೇ ಅದು. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ಸೆಕೆಂಡ್ ಪಾರ್ಟ್. ಆ್ಯಂಡ್ ಅದು ಏನು ಕಡಿಮೆ ಇಲ್ಲ, ಆಲ್ಮೋಸ್ಟ್ ಒಂದು 6 ವರ್ಷ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಆ್ಯಂಡ್ ನನಗೆ ಗೊತ್ತಿದ್ದಂಥ ಬ್ಯಾನರ್ ಅದು. ಹಾಗಾಗಿ ಆಮೇಲೆ ಕಲಾವಿದರು ನನಗೆ ಗೊತ್ತಿದ್ರು ಒಂದಷ್ಟು ಜನ ಅದರಲ್ಲಿ. ಅದು ಆ್ಯಕ್ಚುಲಿ ನಾನು ರೀಪ್ಲೇಸ್ ಮಾಡಿದೆ. ಪ್ರೀತಿ ಅಂತಂದರೆ ಆರ್ಟಿಸ್ಟ್ ಮಾಡಿದರು. ಆ ಕ್ಯಾರೆಕ್ಟರ್ನ ರೀಪ್ಲೇಸ್ ನಾನು ಮಾಡಲಾ ಬೇಡವಾ, ರೀಪ್ಲೇಸ್ ಕ್ಯಾರೆಕ್ಟರ್ ಮಾಡಬೇಕಾ ಅಂತೆಲ್ಲ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಬಟ್ ಡೈರೆಕ್ಟರ್ ಸತೀಶ್ ಕೃಷ್ಣ ಅವರು ಇಲ್ಲ ಚೆನ್ನಾಗಿದೆ ಅಂತೆಲ್ಲ ಒಂದು ಹೇಳಿ, ಆಮೇಲೆ ರವಿ ಕಿರಣ್ ಸರ್ ಅವ್ರ ಬ್ಯಾನರ್ ಅದು. ನಾನು ಆಲ್ರೆಡಿ ಅವರು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೆ, ಸೊ ನನಗೆ ಗೊತ್ತಿತ್ತು. ಓಕೆ, ಲೆಟ್ ಮೀ ಟ್ರೈ ಅನ್ನೋದು ಒಂದು ಟ್ರೈ ತಗೊಂಡೆ. ಬಟ್ ಅದು ತುಂಬ ಜನಕ್ಕೆ ಆ ಪಾತ್ರ ತುಂಬ ಇಷ್ಟ ಆಯಿತು. ಹಾಗೆ ನಾನು ಪ್ರಾಜೆಕ್ಟ್ ಮಾಡೋದಕ್ಕಾಗಿತ್ತು. ಆ ಸೀರಿಯಲ್ ಬಗ್ಗೆ ಅಂದರೆ ಆ ಸೀರಿಯಲಿಂದ ಸುಮಾರು ಜನ ಅಭಿಮಾನಿಗಳೇ ನಿಮ್ಗೆ ಹುಡ್ಕೊಂಡ್ರು. ಸೊ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋದಾದ್ರೆ? ಎಕ್ಸ್ಪೀರಿಯನ್ಸ್ ಅಂತಂದರೆ ನನ್ನ ಜೊತೆಗೆ ವರ್ಕ್ ಮಾಡೋ ನನ್ನ ತಾಯಿ ರೋಲ್ ಮಾಡ್ತಿದ್ರು, ಜಯಲಕ್ಷ್ಮಿ ಪಾಟೀಲ್ ಅವರು ಅಂತ. ಅವ್ರ ಊರಲ್ಲಿ ನಡೆದಂಥ ಇನ್ಸಿಡೆಂಟ್ ಅಂತ ಇದು. ಅವ್ರ ಊರಲ್ಲಿ 11 ಜನ ಹೆಣ್ಮಕ್ಳು ಹುಟ್ಟಿದ್ರಂತೆ.
ಆ 11 ಜನ ಹೆಣ್ಮಕ್ಳಿಗೆ ಲಾವಣ್ಯ ಅಂತಲೇ ಹೆಸರಿಟ್ಟಂತೆ. ಬದುಕಲ್ಲಿ ನನ್ನ ಹೆಸರು ಲಾವಣ್ಯ ಅಂತ. ಏಕೆಂದರೆ ಮಗಳು ಸೊಸೆ ಯಾರೇ ಆದರೂ ಈ ಥರನೇ ಇರಬೇಕಪ್ಪ ಅಂತ ಹೇಳಿ ಅಷ್ಟೂ ಮಕ್ಕಳಿಗೆ ಲಾವಣ್ಯ ಅಂತ ಹೆಸರಿಟ್ಟಂತೆ. ಇದೆಲ್ಲ ಕೇಳಿದಾಗ ನನಗೆ ಒಂದು ಕಡೆ ಶಾಕು ಆಯಿತು, ಇದೆಲ್ಲ ನಿಜನಾ, ಹಿಂಗೂ ಆಗತ್ತಾ ಅಂತ. ಅಟ್ ದ ಸೇಮ್ ಟೈಮ್ಸ್ ಅಷ್ಟೇ ಸಂತೋಷನೂ ಆಯಿತು. ನಾನು ಮಾಡಿದಂಥ ಒಂದು ಪಾತ್ರ ಯಾರಿಗೋ ಒಂದು ಇನ್ಸ್ಪಿರೇಷನ್ನು, ಅದರಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ಕೇಳಿದಾಗ ತುಂಬಾ ಖುಷಿ ಆಯಿತು. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಓಕೆ, ಸೊ ಬದುಕು ಸೀರಿಯಲ್ ನಡೆಯುವಾಗ ತುಂಬ ಅಂದರೆ ಫೇಮಸ್ ಟೈಮ್ ಅದು. ಆಚೆ ಎಲ್ಲ ಹೋದಾಗ ಹೇಗಿರ್ತಿತ್ತು ಮ್ಯಾಮ್ ರೆಸ್ಪಾನ್ಸ್? ನಾನು ಯಾವತ್ತೂ ಅಯ್ಯೋ ಹೊರಗಡೆ ಹೋದರೆ ಹಿಂಗಪ್ಪ ಏನೂ ಇಲ್ಲ, ಈಗ ಎಲ್ಲೋ ಹೋಗಬೇಕು ಏನೋ ತಿನ್ನಬೇಕು ಅಂದರೆ ನಾನು ನಮ್ಮ ಮನೆ ಹೋಗ್ಬಿಡ್ತಾ ಇದ್ವಿ. ಹೋಗಿ ಊಟ ಮಾಡಿ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಬಂದು ನಿಮ್ಮ ಜೊತೆ ಮಾತಾಡ್ತಾರೆ, ಇಲ್ಲ ಫೋಟೋ ತಗೋತಾರೆ. ಅದು ನಮಗೂ ಖುಷಿನೇ. ಏಕೆಂದರೆ ನೀವಿದ್ರೆ ಅಭಿಮಾನಿಗಳಿದ್ದರೆ ತಾನೇ ನಾವು ಇವತ್ತು ಈ ರೇಂಜಿಗೆ ಬಂದಿರೋದು, ಏನೋ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿರೋದು. ಸೊ ನನಗೂ ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟ. ಹಾಗಾಗಿ ನಾನು ನಾರ್ಮಲಾಗಿ ಹೋಗ್ತಿದ್ದೆ, ತುಂಬ ಜನ ಮಾತಾಡೋರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾನು ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ಸ್ವಲ್ಪ ಡಿಫ್ರೆಂಟ್ ಕಾಣ್ತೀನಿ. ಆನ್ ಸ್ಕ್ರೀನ್ ಸ್ವಲ್ಪ ದೊಡ್ಡೋಳ ಥರ ಕಾಣ್ತೀನಿ, ಆಫ್ ಸ್ಕ್ರೀನ್ ಚಿಕ್ಕವಳು. ಸುಮಾರು ಜನ ನಿಮ್ಮ ಸಿಸ್ಟರೇ ಅನಿಸುತ್ತಲ್ಲ ಆ್ಯಕ್ಟ್ ಮಾಡೋದು, ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಹೇಳಿ ಅವ್ರಿಗೆ ಅಂತ ಹೇಳೋರು. ನಾನು ಸಿಸ್ಟರಾ, ಸರಿ ಹೇಳ್ತೀನಿ ಅಂತ ಮನೆಗೆ ಬಂದಮೇಲೆ ಫ್ಯಾಷನ್, ಓ ನನಗೇನೋ ಅವ್ರು ಹೇಳಿದ್ದು ಅಂತ. ಆಮೇಲೆ ಸುಮಾರು ಜನ ಮನೆ ಹತ್ರ ಬರೋರು ಮಾತಾಡೋಕ್ಕೆ ಅಂತ. ನಾನೇ ಬಾಗಿಲು ತೆಗೆದ್ರೆ ನಾವು ಸಿರಿಯವ್ರ ಹತ್ರ ಮಾತಾಡಬೇಕು ಕರಿತೀರಾ ಅನ್ನೋರು. ಅವ್ರು ಹೇಳ್ತಿದ್ದೆ ನಾನೇನು, ಅಯ್ಯೋ ಇಷ್ಟು ಚಿಕ್ಕದಾಗಿದ್ದೀರಾ ಅಲ್ಲ ಅಷ್ಟು ದೊಡ್ಡದಾಗಿದ್ದೀರಾ ಅನ್ನೋರು. ಸೊ ಈ ಥರದ್ದೆಲ್ಲ ಒಂದು ಖುಷಿ ಅಲ್ವಾ ನಿಮಗೆ? ಸೊ ಐ ಲೈಕ್ ಟು ಎಂಜಾಯ್ ಆಲ್ ದ್ಯಾಟ್. ಓಕೆ, ಸೊ ಇಂಡಸ್ಟ್ರಿನಲ್ಲಿ ಮ್ಯಾಮ್ ಒಂದು ಗುಡ್ ಮತ್ತು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದರೆ ಯಾವುದನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ? ಗುಡ್ ಆ್ಯಂಡ್ ಬ್ಯಾಡ್. ಏನಾಯಿತು ಅಂದರೆ ನನಗೆ ಇಂಡಸ್ಟ್ರಿ ಆಮೇಲೆ ಆ್ಯಕ್ಟಿಂಗ್ ಅನ್ನೋದೆಲ್ಲ ನನಗೆ ತುಂಬ ಇಷ್ಟ. ಓಕೆ, ತುಂಬಾ ಪ್ಯಾಷನ್ ನನಗಿದು. ಸೊ ನನಗೆ ಪ್ರತಿಯೊಂದನ್ನು ನಾನು ಐ ಯೂಸ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಇನ್ ಕೇಸ್ ಯಾರೋ ಏನೋ ಹೇಳಿದ್ರು ಅಂದ್ರೂ ಐ ಯೂಸ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇನೆ. ನಾನು ಅಯ್ಯೋ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಥವಾ ಹೀಗಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದೆಲ್ಲ ಏನೂ ಮಾಡ್ತಿರ್ಲಿಲ್ಲ ನಾನು. ಹಾಗಾಗಿ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಏನೂ ಆಗಿಲ್ಲ ನನಗೆ. ಎವ್ರಿಥಿಂಗ್ ವಾಸ್ ಗುಡ್. ಐ ಯೂಸ್ ಟು ಎಂಜಾಯ್ ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರತಿಯೊಂದು ಶೂಟ್. ಏಕೆಂದರೆ ನಾನು ಒಪ್ಕೊಂಡೆ ಎಲ್ಲ ಪ್ರಾಜೆಕ್ಟ್ಸು ಸೈನ್ ಮಾಡಿರೋದು. ಹಾಗಾಗಿ ಆ ಕ್ಯಾರೆಕ್ಟರ್ಗಳು ನನಗೆ ಇಷ್ಟ ಆಗಿತ್ತು, ಇಷ್ಟಪಟ್ಟು ಮಾಡ್ತಿದ್ದೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಏನೂ ನನಗಾಗಿಲ್ಲ. ಬ್ಯಾಡ್ ನ್ಯೂಸ್ ಅಂತ ಕೇಳಿದ್ದು ಶೂಟಿಂಗಲ್ಲಿದ್ದಾಗ ನಮ್ಮ ತಂದೆ ತೀರ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಅದೊಂದು ಯಾವಾಗಲೂ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ. ಅದರಿಂದ ದ್ಯಾಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಏನೂ ಆಗಿಲ್ಲ. ಓಕೆ ಮ್ಯಾಮ್, ನೀವು ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಎರಡರಲ್ಲೂ ಕೆಲಸ ಮಾಡಿದ್ರಿ. ಸೊ ಏನು ವ್ಯತ್ಯಾಸ ಅನಿಸುತ್ತೆ? ಆ್ಯಸ್ ಎನ್ ಆರ್ಟಿಸ್ಟ್ ನನಗೇನು ವ್ಯತ್ಯಾಸ ಇಲ್ಲ. ಏಕೆಂದರೆ ಬಿಗ್ ಸ್ಕ್ರೀನ್ ಅಂದ ತಕ್ಷಣ ನಾನೇನು ಜಾಸ್ತಿ ಮಾಡಲ್ಲ, ಸ್ಮಾಲ್ ಸ್ಕ್ರೀನ್ ಅಂದ ತಕ್ಷಣ ನಾನು ಕಡಿಮೆ ಮಾಡಲ್ಲ. ನನ್ನ ಕೆಲಸ ಏನೇ ಇದ್ದರೂ ಆ ಪಾತ್ರಕ್ಕೆ ಏನು ನ್ಯಾಯ ನಾನು ಒದಗಿಸ್ಬೇಕು ಅದನ್ನು ಮಾಡೇ ಮಾಡ್ತೀನಿ, ವೆದರ್ ಇಟ್ ಇಸ್ ಎ ಬಿಗ್ ಸ್ಕ್ರೀನ್ ಆರ್ ಸ್ಮಾಲ್ ಸ್ಕ್ರೀನ್. ನನಗೇನು ವ್ಯತ್ಯಾಸ ಆಗಿಲ್ಲ. ಇವತ್ತಿಗೂ ಸ್ಮಾಲ್ ಸ್ಕ್ರೀನ್ ಕರೆದ್ರು ಇಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಒಂದು ಅದನ್ನು ಮಾಡ್ತೀನಿ, ಬಿಗ್ ಸ್ಕ್ರೀನ್ ಕರೆದ್ರೆ ಅದಕ್ಕೂ ಆ್ಯಕ್ಟ್ ಮಾಡ್ತೀನಿ. ಓಕೆ, ನಿಮ್ಮ ಡ್ರೀಮ್ ಪಾತ್ರ ಅಂತ ಆದರೆ ಯಾವ ರೀತಿ ಪಾತ್ರವನ್ನು ನೀವು ಮಾಡಲೇಬೇಕು ಅಂತ? ಬಿಕಾಸ್ ಒಬ್ಬ ಆರ್ಟಿಸ್ಟಿಗೆ ಅದು ಇರುತ್ತೆ, ಖಂಡಿತ ಈ ಥರದ್ದು ಒಂದು ಪಾತ್ರ ನಾನು ಮಾಡಲೇಬೇಕು ಅಂತ. ಯಾವ ಪಾತ್ರದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ? ಡ್ರೀಮ್ ಕ್ಯಾರೆಕ್ಟರ್ ಅಂದರೆ ಹೀರೋಯಿನ್ ಓರಿಯೆಂಟೆಡ್ ಆಗಿ ನಾನು ಸುಮಾರು ಆ್ಯಕ್ಚುಲಿ ನಾನು ಮಾಡಿದಂಥ ಅಷ್ಟು ಸೀರಿಯಲ್ ಹೀರೋಯಿನ್ ಓರಿಯೆಂಟೆಡ್ ಆಗೇ ಇತ್ತು. ಅದರಲ್ಲಿ ಒಂದಷ್ಟು ಕಾಮಿಡಿ ಇರ್ತಿತ್ತು, ಒಂದಷ್ಟು ಆ್ಯಕ್ಷನ್ ಇರ್ತಿತ್ತು, ಸೆಂಟಿಮೆಂಟ್ ತುಂಬ ಸೆಂಟಿಮೆಂಟ್ ಇರ್ತಿತ್ತು, ಚಾಲೆಂಜಿಂಗ್ ಆಗಿರ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಇದೆ. ನನ್ನನ್ನು ನಾನು ಹಾಗೆ ನೋಡ್ಕೋಬೇಕು ಅನ್ನೋದು ಇಷ್ಟ ಇದೆ. ಎಸ್, ಐ ವಾಂಟ್ ಟು ಡೂ ಅ ಪೊಲೀಸ್ ಕ್ಯಾರೆಕ್ಟರ್. ಓಕೆ, ಸೊ ಇಷ್ಟು ದಿನ ನೀವು ಮಾಡ್ಕೊಂಡು ಬಂದಿರೋ ಪಾತ್ರಗಳು ಎಲ್ಲ ಪಾಸಿಟಿವ್ ಪಾತ್ರಗಳೇ ಮ್ಯಾಮ್. ಇನ್ನೇನಾದರೂ ನೆಕ್ಸ್ಟ್ ಅಪ್ಕಮಿಂಗ್ ಯಾರಾದರೂ ಕರೆದು ಒಂದು ವಿಲನ್ ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ರೆಸ್ಪಾನ್ಸ್ ಯಾವ ಥರ ಇರುತ್ತೆ? ಆ್ಯಕ್ಚುಲಿ ನಾನೊಂದು ಗೆಸ್ಟ್ ರೋಲ್ ಆಗಿ ಒಂದು ಟ್ರೈ ಮಾಡಿದೆ ಜೋಡಿ ಹಕ್ಕಿಯಲ್ಲಿ. ಇಟ್ ವಾಸ್ ಜಸ್ಟ್ ಗೆಸ್ಟ್ ರೋಲ್, ಸ್ವಲ್ಪ ದಿನಕ್ಕೆ ಅಂತಲೇ ಮಾಡಿದೆ, ಒಂದು ಸ್ವಲ್ಪ ದಿನ ಕಂಟಿನ್ಯೂ ಆಯಿತು ಅದು. ನನ್ನನ್ನು ಆ್ಯಕ್ಚುಲಿ ನಾನು ಹಾಗೆ ನೋಡ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ. ಯಾಕೆಂದರೆ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರದ ಪಾತ್ರಗಳು ಮಾಡಬೇಕು, ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕಲ್ಲ, ಅದಕ್ಕೂ ಮ್ಯಾಚ್ ಆಗ್ತೀನಿ ಇದಕ್ಕೂ ಮ್ಯಾಚ್ ಆಗ್ತೀನಿ ಅಂತ. ಇನ್ನೊಂದು ಏನಾಗಿದೆ ಅಂದರೆ ಇಷ್ಟು ವರ್ಷಗಳು ನನ್ನನ್ನು ನೋಡಿರೋದು ಒಳ್ಳೆ ಹುಡುಗಿ, ಒಳ್ಳೆ ಬಿಹೇವಿಯರ್, ಒಳ್ಳೆ ಇದು ಅಂತಲೇ ಆನ್ ಸ್ಕ್ರೀನ್ ನನ್ನನ್ನು ನೋಡಿರೋದು. ಸೊ ಬಹುಶಃ ಆಡಿಯನ್ಸ್ಗೆ ಫಸ್ಟ್ ಇನಿಷಿಯಲಿ ತಗೊಳ್ಳೋಕೆ ಕಷ್ಟ ಆಗಬಹುದೇನೋ, ಐ ಹ್ಯಾವ್ ನೋ ಐಡಿಯಾ. ನಾನು ಕಂಟಿನ್ಯೂಸ್ ಆಗಿ ಆ ಪಾತ್ರ ಮಾಡಿದಾಗ ಗೊತ್ತಾಗತ್ತೆ ಹೇಗೆ ಅಂತ. ಬಟ್ ನಾನು ಅಂಥ ರೋಲ್ ಬಂದರೆ ಖಂಡಿತ ನಾನು ಐ ವಿಲ್ ಆಕ್ಸೆಪ್ಟ್.
ಓಕೆ, ಸೊ ಇನ್ನು ಬಂದು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ. ಅಪ್ಕಮಿಂಗ್ ಈಗ ಬರೀ ಕೊರೋನಾ ಅಪ್ಕಮಿಂಗ್ ಅಷ್ಟೇ. ಗೊತ್ತು ಎಲ್ಲರಿಗೂ ಈ ಕೊರೋನಾ ಅನ್ನೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈಗೇನಂದರೆ ಹೋರಾಟ ಲೈಫ್ ಜೊತೆಗೆ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ದೆ, ಬಟ್ ಕೊರೋನಾ ಇದ್ದಿದ್ದರಿಂದ ನನಗೆ ಮತ್ತೆ ಫ್ಲೈಟಲ್ಲಿ ಹೋಗೋದು ಬರೋದು, ಬಂದಮೇಲೆ ಇಲ್ಲಿ ಮನೇಲಿ ಇರ್ತಾರೆ ಎಲ್ಲರೂ, ನನ್ನ ನೀಸ್ ಇದ್ದಾಳೆ, ಅಕ್ಕನ ಮಗಳಿದ್ದಾಳೆ, ಅಮ್ಮ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಭಯ ಇತ್ತು. ಹಾಗಾಗಿ ನಾನು ಆ ಪ್ರಾಜೆಕ್ಟ್ನ ಡ್ರಾಪ್ ಮಾಡಿದೆ, ಬೇಡ ಇನ್ನೂ ಸ್ವಲ್ಪ ದಿನ ಬೇಡ ಅಂತ. ಇಲ್ಲಿ ಕನ್ನಡದಲ್ಲಿ ಈಗ ಮತ್ತೆ ಮಾಡಬೇಕು, ಒಂದು ಒಳ್ಳೆಯ ಮತ್ತೆ ಎಂಟ್ರಿ ನಾನು ತೊಗೋಬೇಕು ಅಂತ ಒಳ್ಳೆಯ ಕ್ಯಾರೆಕ್ಟರ್ಗೆ ನಾನು ಜಸ್ಟ್ ವೇಟಿಂಗ್ ಫಾರ್ ಇಟ್. ಓಕೆ, ಸೊ ನೀವು ಹೇಳಿದ್ರೆ ಮ್ಯಾಮ್ ಅಪ್ಪ ಸಿನಿಮಾ ಇಂಡಸ್ಟ್ರಿಯಿಂದ ಅಂತ ಹೇಳ್ಬಿಟ್ಟು ನಿಮ್ದೇನಾದರೂ ಓನ್ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡೋ ಆ ಥರ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಆ್ಯಕ್ಚುಲಿ ನನಗೆ ಡೈರೆಕ್ಷನ್ಗೆ ಎಂಟ್ರಿ ಕೊಡಬೇಕು ಅಂತ ಆಸೆ ಇದೆ, ಸೀರಿಯಲ್ಸ್ಗೆ ಸದ್ಯಕ್ಕೆ, ನಾಟ್ ಫಾರ್ ಸಿನಿಮಾ ಅಲ್ಲ. ಯಾಕೆಂದರೆ ಸಿನಿಮಾ ಸಮುದ್ರ ಥರ, ಅದಕ್ಕೆ ನಾನು ಕಲಿಯುವಂಥದ್ದು ಬಹಳಷ್ಟಿದೆ. ಸೀರಿಯಲಲ್ಲಿ ಇಷ್ಟು ವರ್ಷ ಇದ್ದಿದ್ದರಿಂದ ಎಲ್ಲ ಒಂಚೂರು ಎಕ್ಸ್ಪೀರಿಯನ್ಸ್ ಇರೋದರಿಂದ ನನಗೆ ಸೀರಿಯಲ್ ಡೈರೆಕ್ಷನ್ ಟ್ರೈ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಆ್ಯಂಡ್ ಆ ಆಸೆ ಕೂಡ ಇದೆ. ಆ್ಯಂಡ್ ಅದನ್ನು ಐ ವಾಂಟೆಡ್ ಟು ಡೆಡಿಕೇಟ್ ಟು ಮೈ ಫಾದರ್, ನಮ್ಮ ತಂದೆಗೆ ಡೆಡಿಕೇಟ್ ಮಾಡಬೇಕು ಅಂತ ಆಸೆನೂ ಇದೆ. ಸೊ ಡೈರೆಕ್ಷನ್ ಇಷ್ಟ ಇದೆ. ಓಕೆ, ಸೊ ಡೈರೆಕ್ಷನ್ ಇಷ್ಟ ಅಂತ ಹೇಳಿದ್ರಿ, ಯಾವ ಥರದ ಕಥೆ ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆ ಮ್ಯಾಮ್? ಕತೆ ನನಗೆ ಗೊತ್ತಿರೋ ಹಾಗೆ ಫಾರ್ ದ ಫಸ್ಟ್ ಟೈಮ್ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಕತೆ ತಗೊಂಡ್ರೆ ನನಗೂ ಒಂಚೂರು ಅಭ್ಯಾಸ ಆಗತ್ತೆ. ಯಾಕೆಂದರೆ ನಾನು ಕಲಿಯುವಂಥದ್ದಿದೆ. ಫಸ್ಟು ನಾನು ಪರ್ಫೆಕ್ಟ್ ಅಂತ ಮಾಡ್ಕೊಳಕ್ಕಾಗೋದಿಲ್ಲ, ಹೇಳೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ತಗೊಂಡ್ವಿ ಅಂದರೆ ನನಗೂ ಅಭ್ಯಾಸ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬೇರೆ ಬೇರೆ ಥರದ ಸೀರೀಸ್ನ ಡೈರೆಕ್ಟ್ ಮಾಡೋದಕ್ಕೆ. ಸೊ ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿ ಸ್ಟೋರಿ. ಫ್ಯಾಮಿಲಿ ಹಾಂ, ಓರಿಯೆಂಟೆಡ್. ಹೌದು. ಓಕೆ, ಸೊ ಇಂಡಸ್ಟ್ರಿಗೆ ಪ್ರತಿದಿನ ಹೊಸಬ್ರು ಎಂಟ್ರಿ ಕೊಡ್ತಾನೆ ಇರ್ತಾರೆ. ಸೊ ನಿಮ್ಮ ಕಡೆಯಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರಿಗೊಂದು ಟಿಪ್ಸ್ ಕೊಡೋದಾದ್ರೆ? ಟಿಪ್ಸ್ ಅಂತ ಏನೂ ಇಲ್ಲ. ಈಗಿನ ಹುಡುಗಿರು ಆಲ್ ದಟ್ ಸ್ಮಾರ್ಟ್ ಇನಫ್, ಎಲ್ಲರೂ ಟ್ಯಾಲೆಂಟೆಡ್ ಆ್ಯಂಡ್ ಪ್ರಿಪೇರ್ ಆಗಿ ಬರ್ತಾ ಇದ್ದಾರೆ. ಇನ್ನೊಂದು ಏನಾಗ್ತಿತ್ತು ಗೊತ್ತಾ, ನಾನು ಎಂಟ್ರಿ ಕೊಟ್ಟಾಗ, ನಾನು ಬಂದಂಥ ಟೈಮಲ್ಲಿ ಸುಮಾರು ಜನ ಹೀರೋಯಿನ್ಸ್ ಬಂದ ಟೈಮಲ್ಲಿ ನಿಮಗೆ ಟ್ಯಾಲೆಂಟ್ ಇದ್ರೇ ಇನ್ನೊಂದು ಪ್ರಾಜೆಕ್ಟು, ನೀವು ಕಮಿಟ್ ಆಗಿ ಕರೆಕ್ಟಾಗಿ ಪ್ರೊಫೆಷ್ನಲ್ ಆಗಿದ್ರೇ ಇನ್ನೊಂದು ಪ್ರಾಜೆಕ್ಟ್ ಅಂತ ಇತ್ತು. ಅದಕ್ಕೆ ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದ್ವಿ. ಸೊ ಅದೇ ಒಂದು ಪ್ರೊಫೆಷ್ನಲಿಸಮ್ ಇಟ್ಕೊಂಡು, ಅದೇ ಒಂದು ಏನು ಪ್ರಿನ್ಸಿಪಲ್ಸ್, ಕೆಲವೊಂದು ಎಥಿಕ್ಸ್ ಇಟ್ಕೋಬೇಕು. ನಾವು ಯಾವುದೇ ಕೆಲಸ ಮಾಡಿದ್ರು, ಇದೆ ಅಂತಲ್ಲ, ಯಾವುದೇ ಕೆಲಸ ಅದು ಒಂದು ನಮಗೆ ಅಂತ ಒಂದು ಎಥಿಕ್ಸ್ ಇರಬೇಕು. ಅದನ್ನು ಇಟ್ಕೊಂಡು ಆಮೇಲೆ ಇಷ್ಟಪಟ್ಟು ಮಾಡಿ. ಯಾಕೆಂದರೆ ತುಂಬ ಜನ ಇದಕ್ಕೆ ಕಾಯ್ತಾ ಇರ್ತಾರೆ, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗದೇ ಇರೋ ಅವಕಾಶ ನಿಮಗೆ ಸಿಕ್ಕಿದೆ ಅಂದಾಗ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ. ಆ್ಯಂಡ್ ನೀವು ಮಾಡೋ ಕೆಲಸನ ಪ್ರೀತಿಸಿ. ಸುಮ್ಮನೆ ಏನೋ ಜಾಲಿ ಟೈಮ್ ಅನ್ನೋ ಥರ ಸುಮ್ಮನೆ ಟೈಮ್ ಪಾಸು, ಸುಮ್ಮನೆ ಪಾಕೆಟ್ ಮನಿಗೆ ಬರ್ತೀನಿ ಅಂತ ದಯವಿಟ್ಟು ಬರಬೇಡಿ. ಏಕೆಂದರೆ ನನ್ನಂಥವರು ಇದನ್ನು ನಾವು ಪೂಜಿಸ್ತೀವಿ. ನನಗೆ ತುಂಬ ಇಷ್ಟ ಈ ಪ್ರೊಫೆಷನ್ನು. ನಾವು ನಮ್ಮ ದೇವರು ಅನ್ನೋ ಥರನೇ ನೋಡ್ತೀವಿ ನಮ್ಮ ಕೆಲಸನ. ಸೊ ಅಂಥ ಕಲಾವಿದರು ಇದ್ದಾರೆ. ಅಂಥವ್ರ ಮುಂದೆ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಹಾಗೆ ಉಪಯೋಗಿಸ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳ್ತೇನೆ. ಓಕೆ, ಇನ್ನು ಲಾಸ್ಟ್ ಒಂದು ಕ್ವಶನ್ ಮ್ಯಾಮ್, ಡೆಡಿಕೇಶನ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ, ಇಂಡಸ್ಟ್ರಿ ಅಂತ ಒಂದೇ ಅಲ್ಲ, ಎಲ್ಲದರಲ್ಲೂ ನಾನು ಆ್ಯಕ್ಚುಲಿ ಪಂಕ್ಚುವಲ್ಲೇ, ಈವನ್ ಫಾರ್ ಮೈ ಶೂಟ್. ನಾನು ಅದಕ್ಕೇ ಬಹುಶಃ ಇಷ್ಟೂ ವರ್ಷ ನಾನು ಮಾಡ್ಕೊಂಡು ಬರೋಕ್ಕಾಯ್ತು ಅಂತ ಅನ್ಕೋತೀನಿ. ನಾನು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಈಗ 9 o'clock ನಾನು ವಿತ್ ಮೇಕಪ್ ವಿತ್ ಕಾಸ್ಟ್ಯೂಮ್ ರೆಡಿ ಇರ್ತೀನಿ ಅಂದರೆ ನಾನು ರೆಡಿ ಇರ್ತೀನಿ. ತಿಂಡಿ ತಿಂತೀನೋ ಬಿಡ್ತೀನೋ ಅವೆಲ್ಲ ಇಲ್ಲ. ಕಾಸ್ಟ್ಯೂಮು ಮೇಕಪ್ ಎಲ್ಲ ರೆಡಿ ಇದು. ಕ್ಯಾಮ್ರಾ ಮುಂದೆ ಬೈ 9 o'clock ನಾನು ರೆಡಿ ಇರ್ತೀನಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದೊಂದೇ ಅಂತಲ್ಲ, ಎಲ್ಲ ಕೆಲಸಕ್ಕೆ ಎಲ್ಲೇ ಹೋದರೂ ಕೂಡ ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಖಂಡಿತ ಇರಲೇಬೇಕು. ಆಮೇಲೆ ಆ ಪ್ರೊಫೆಷ್ನಲಿಸಮ್ ಇರಬೇಕು. ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ, ಇನ್ನೊಂದು ಕಡೆ ಏನೋ ಕರೆದ್ರಪ್ಪ ಇದ್ಬಿಟ್ಟು ಹೊಟ್ಟೋಗ್ತೀನಿ ಅನ್ನೋದೆಲ್ಲ ಮಾಡಲೇಬಾರ್ದು. ಒಂದು ಸಲ ಒಂದು ಕಮಿಟ್ಮೆಂಟ್ ಅಂತ ಮಾಡಿದಾಗ, ಸುಮಾರು ಜನ ನನ್ನ ಕೇಳೋರು, ವರ್ಷಾನ್ಗಟ್ಲೆ ಸಿರಿ ಕಾಲಿಟ್ರೆ ಅದು 1000 ಎಪಿಸೋಡಪ್ಪ ಸೀರಿಯಲ್ಲು ಅನ್ನೋರು. 1000 ಎಪಿಸೋಡ್ ಅಂದರೆ 4.5 years to 5 years ಆಗಿಬಿಡುತ್ತೆ. 4.5 is ಮಿನಿಮಮ್. ಸೊ ಹೆಂಗಪ್ಪ ಒಂದೇ ಕ್ಯಾರೆಕ್ಟರ್ ಮಾಡೋದು ಅಂತ ಕೇಳೋರು ನನ್ನನ್ನು. ಆಮೇಲೆ ನನ್ನ ಪೇಷನ್ಸ್ಗೆ ಅವಾರ್ಡ್ ಕೊಡಬೇಕು ಅನ್ನೋರು. ಯಾಕೆಂದರೆ ನಾನು ಮಾಡಿದಂಥ ಸೀರಿಯಲ್ಸ್ ಎಲ್ಲ ಸೀರಿಯಲ್ಗೂ ಆಲ್ಮೋಸ್ಟ್ ನನಗೆ ಅವಾರ್ಡ್ ಬಂದಿದೆ. ಸೊ ಪೇಷನ್ಸ್ಗೂ ಕೊಡಬೇಕು ಸಿರಿಗೆ ಅನ್ನೋದು ಅಂತ ತಮಾಷೆ ಮಾಡೋರು. ಯಾಕೆಂದರೆ ಅದು ಇರಲೇಬೇಕು. ಈಗ ನಾನು ಇದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ ಅಂದಾಗ ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು. ನಾನು ಸುಮ್ಮನೆ ಒಪ್ಕೊಂಡೆ, ಇದು ಬಂತು ಇನ್ನೊಂದೇನೋ ಬಂತು, ಅಲ್ಲಿ ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಅಲ್ಲಿ ಹೋಗ್ಬಿಡೋರು, ಅವೆಲ್ಲ ಖಂಡಿತ ನಾನು ಮಾಡ್ತಿರ್ಲಿಲ್ಲ. ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದಾಗ ಕಂಪ್ಲೀಟ್ ಮಾಡಿಕೊಡೋವರೆಗೂ ನನ್ನ ಜವಾಬ್ದಾರಿ. ಆ್ಯಂಡ್ ಈವನ್ ದ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಬಹಳ ಮುಖ್ಯ. ಓಕೆ, ಸೊ ಫ್ರಮ್ ದ ಬಿಗಿನಿಂಗ್ ಅಂದರೆ ನೀವು ಹೇಳಿದ್ದು ಅಂಬಿಕಾ ಸೀರಿಯಲಿಂದ ಇವತ್ತಿನವರೆಗೂ ಈ ಜರ್ನಿನ ಒಂದ್ಸಾರಿ ನೋಡಿದ್ರೆ ಏನು ಅನ್ಸುತ್ತೆ ಮ್ಯಾಮ್?
ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಬ್ರೇಕ್ ಅಂತ ತಗೊಂಡಿದ್ದು ಈಗಲೇ, ಬಿಕಾಸ್ ಆಫ್ ಕೊರೋನಾ. ಇಲ್ಲಿ ತನಕ ನಾನು ಬ್ರೇಕ್ ಅಂತ ತಗೊಂಡೇ ಇಲ್ಲ. ಒಂದು ಪ್ರಾಜೆಕ್ಟ್ ಆದಮೇಲೆ ಒಂದು ಪ್ರಾಜೆಕ್ಟ್ ಆದಮೇಲೆ ಒಂದು ಪ್ರಾಜೆಕ್ಟ್ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ತುಂಬ ಖುಷಿ ಇದೆ, ನಾನು ಮಾಡಿದಂಥ ಕ್ಯಾರೆಕ್ಟರ್ಸ್ ನನಗೆ ಖುಷಿ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅಭಿಮಾನಿಗಳಾಗಿರಬಹುದು, ನನ್ನನ್ನು ನೋಡೋವಂಥವ್ರು, ನನಗೆ ಎಂಕರೇಜ್ ಕೊಡೋವಂಥವ್ರು, ನನ್ನನ್ನು ಪ್ರೀತಿಸೋವಂಥವ್ರು. ಏಕೆಂದರೆ ಅವ್ರುಗಳ ಒಂದು ಪ್ರೀತಿ ಪ್ರೋತ್ಸಾಹದಿಂದನೇ ವಾಟ್ ಎವರ್ ನಾನು ಇವತ್ತು ಏನೇ ಆಗಿದ್ದರೂ ಕೂಡ ಅವರೊಂದು ಬ್ಲೆಸ್ಸಿಂಗ್ಸಿಂದ. ಆ್ಯಂಡ್ ಈಗಲೂ ಕೂಡ ಎಲ್ಲರೂ ಕೇಳ್ತಾ ಇರೋದು ಕನ್ನಡ ಯಾವಾಗ ಮಾಡ್ತೀರಾ ಸೀರಿಯಲ್, ಕನ್ನಡ ಯಾವಾಗ ಮಾಡ್ತೀರಾ ಅಂತ. ಸೊ ಆ ಥರ ಕೇಳ್ತಿದ್ದಾರೆ ಅಂದರೆ ನನಗೆ ಅರ್ಥ ಆಗುತ್ತೆ ಸಮ್ವೇರ್ ಅವ್ರದ್ದು ಮನಸ್ಸಲ್ಲಿ ನಾನಿಷ್ಟು ಸ್ಥಾನ ಗಳಿಸಿದ್ದೀನಿ ಅಂತ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ನಾನು ಇವಾಗ ಕಂಡಿರೋ ಸಕ್ಸಸ್ ಇಸ್ ವೆರಿ ಸ್ಮಾಲ್. ನಾನೇನಾದರೂ ಸಾಧನೆ ಮಾಡಿದ್ದೀನಿ ಅಂದರೆ ಅದು ಬಹಳ ಚಿಕ್ಕದು. ಏಕೆಂದರೆ ಇದು ಸಮುದ್ರದಲ್ಲಿ ಎಲ್ಲೋ ಒಂಚೂರು ನಾನು ಇಷ್ಟು ಸಾಧನೆ ಮಾಡಿರೋದು. ಸಾಧನೆ ಮಾಡಬೇಕಾಗಿರೋದು ಬೇಕಾದಷ್ಟಿದೆ. ಈಗ ನೀವು ಕೇಳಿದ್ರೆ ಯಾವ ಥರದ ಪಾತ್ರಗಳು ಅಂತ, ಪಾತ್ರಗಳು ಮಾಡಬೇಕು ಅಂದರೆ ಬೇಕಾದಷ್ಟಿದೆ. ಆ್ಯಂಡ್ ನಾವು ಅಷ್ಟೇ ಪ್ರತಿದಿನ ಕಲಿಯುವಂಥದ್ದಿರುತ್ತೆ. ಯಾರೂ ಇಲ್ಲಿ ಪರ್ಫೆಕ್ಟ್ ಅಲ್ಲ. ಇವತ್ತು ಮುಗೀತು ಅಂದರೆ ನಾನೆಲ್ಲ ಕಲ್ತ್ಬಿಟ್ಟೆ ಅಂತಲೂ ಅಲ್ಲ. ಹಾಗಾಗಿ ಕಲಿಯುವಂಥದ್ದು ಹಾಗೆ ಇರುತ್ತೆ, ಸಾಧನೆ ಮಾಡುವಂಥದ್ದು ಇರುತ್ತೆ. ಸೊ ಇಲ್ಲಿ ತನಕ ನನ್ನ ಜರ್ನಿ ನೋಡಿದಾಗ, ಈಗ ನಾನೊಂದು ಹೋಗ್ತಿದ್ದೀನಿ ಅಂದರೆ 10 ಜನರಲ್ಲಿ ನನ್ನನ್ನು ಮಾತಾಡಿಸ್ತಾರೆ ಎಲ್ಲರೂ ಬಂದು ಅಂತಂದರೆ, ಎಲ್ಲ ಒಂದು ಕಡೆ ನಾನು ಒಂದಿಷ್ಟು ಸಾಧನೆ ಮಾಡಿದ್ದೀನಿ ಅನ್ನೋ ಖುಷಿ, ಒಂದು ಕಡೆ ಹೆಮ್ಮೆ ಎಲ್ಲ ಇದೆ. ಓಕೆ, ಸಾರಿ ಮ್ಯಾಮ್, ಇದು ಒಂದು ಲಾಸ್ಟ್ ಕ್ವಶನ್. ಓಕೆ, ಸೊ ನೀವು ಹೇಳಿದ್ರೆ ಎಲ್ಲ ಪಾತ್ರಗಳನ್ನ ನಾನೇ ಇಷ್ಟಪಟ್ಟು ಸೈನ್ ಮಾಡಿಬಿಟ್ಟೆ ಸೆಲೆಕ್ಟ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಪಾತ್ರಗಳಲ್ಲಿ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಪಾತ್ರ ಅಂತ ಹೇಳೋದಾದರೆ ಯಾವ ಪಾತ್ರ? ನಾನು ಸುಮಾರು ಸಲನೂ ಹೇಳಿದ್ದೀನಿ. ನಾನು ರಂಗೋಲಿ. ಯಾಕೆ ಅಂತಂದರೆ ಆ್ಯಕ್ಚುಲಿ ನಾನು ಆ ಸೀರಿಯಲ್ ಮಾಡಲ್ಲ ಅಂದ್ಕೊಂಡೆ ಬಂದೆ. ಡೇಟ್ಸ್ ಅಡ್ಜಸ್ಟೇ ಆಗಲಿಲ್ಲ. ಕೊನೆಯವರೆಗೂ ನಾನಿಲ್ಲ, ನನಗೆ ಮಾಡೋಕ್ಕಾಗಲ್ಲ, ಡೇಟ್ಸ್ ಅಡ್ಜಸ್ಟ್ ಆಗ್ತಿಲ್ಲ ಅಂತಲೇ ಹೇಳ್ಕೊಂಡು ಬಂದೆ. ಬಟ್ ಅದು ಬರೆದಿತ್ತು ನನಗೆ ಅಂತಲೇ. ಹಾಗಾಗಿ ಆ ಸೀರಿಯಲ್ ನಾನೇ ಮತ್ತೆ ಸೈನ್ ಮಾಡಿದೆ, ನಾನೇ ವರ್ಕ್ ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಹಿಟ್ಟಾಯಿತು ಅಂದರೆ, ನೀವು ಕೇಳಿದ್ರೆ ಆಗಲೇ ರೋಡಲ್ಲಿ ಹೋಗ್ತಾ ಹೆಂಗಿರತ್ತೆ ಎಕ್ಸ್ಪೀರಿಯೆನ್ಸ್, ಅದೆಲ್ಲ ಆ ಸೀರಿಯಲ್ ಬರ್ತಿರ್ಬೇಕಾದ್ರೆ, ಟೆಲಿಕಾಸ್ಟ್ ಆಗಬೇಕಾದ್ರೆ ಇಟ್ ವಾಸ್ ವಂಡರ್ಫುಲ್. ನನಗಂತೂ ಎಲ್ಲೋ ಗಾಳಿಯಲ್ಲಿ ಹಾರ್ತಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿತ್ತು. ಯಾಕೆಂದರೆ ಎಲ್ಲರೂ ಕೇಳೋರು, ಮಾತಾಡೋರು, ಆ ಕ್ಯಾರೆಕ್ಟ್ರಿಂದ ಇನ್ಸ್ಪೈರ್ ಆಗೋರು. ನಾನು ಮಡಿಕೇರಿಯಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಡೇ ಆ್ಯಂಡ್ ನೈಟ್ ಶೂಟ್ ನಡೀತಾ ಇತ್ತು ನನಗೆ. ಇಲ್ಲೂ ನಡೀತಾ ಇತ್ತು, ಅಲ್ಲೂ ಔಟ್ಡೋರು ಅದೆಲ್ಲನೂ. ಹಾಗಾಗಿ ಟಯರ್ಡ್ ಆಗಿತ್ತು, ಸ್ವಲ್ಪ ಹೊತ್ತು ಮಲಗಿದ್ದೆ. ಒಂದು ಲೇಡಿ ನಾನು ಎದ್ದೇಳೋವರೆಗೂ ವೆಯ್ಟ್ ಮಾಡ್ತಾನೇ ಇದ್ದರು. ಆಮೇಲೆ ಮಮ್ಮಿ ಕೇಳಿದ್ರು, ಯಾಕಮ್ಮ ಏನು ಅಂದರೆ, ನಾನು ಅವ್ರ ಹತ್ರ ಮಾತಾಡಬೇಕು ಅಂದರು. ಆಮೇಲೆ ಅಮ್ಮ ಎಬ್ಬರಿಸಿದ್ರು, ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ, ಏನು ಕೇಳು ಅಂದರೆ. ಅಮ್ಮ ಕೇಳಿದ್ರು, ಮೇಡಮ್ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಈ ಪಾತ್ರದಲ್ಲಿ, ನೀವು ಹೆಂಗೆ ಸ್ಟೆಪ್ ತಗೋತೀರಾ ಅಂತ ಕೇಳಿದ್ರು. ನಾನು ಇಲ್ಲ, ನ್ಯಾಚುರಲಿ ನಾವು ಕತೆ ಹೇಳೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಆ ಕ್ಯೂರಿಯಾಸಿಟಿ ಇರಬೇಕು ಅನ್ನೋ ಕಾರಣಕ್ಕೆ, ಇಲ್ಲಮ್ಮ ನಾನು ಹೇಳೋಕ್ಕಾಗಲ್ಲ, ನೀವು ಸೀರಿಯಲ್ ನೋಡಲೇಬೇಕು ಅಂತ ನಾನು ಅಂದೆ. ಅದಕ್ಕೆ ಅವರಂದರು, ಇಲ್ಲ ಮೇಡಮ್ ನಾನು ಸೀರಿಯಲ್ ಖಂಡಿತ ನೋಡ್ತೀನಿ. ಈಗ ನೀವು ಏನು ಪಾತ್ರ ಮಾಡ್ತಾ ಇದ್ದೀರೋ ನಿಜ ಜೀವನದಲ್ಲೂ ನನ್ನ ಕ್ಯಾರೆಕ್ಟ್ರೇ ಅದೂ. ಸೊ ನೀವೀಗ ಹೆಂಗೆ ನಿಮ್ಮ ಹಸ್ಬೆಂಡ್ ಜೊತೆ ಫೈಟ್ ಮಾಡ್ತೀರಾ, ಹೆಂಗೆ ಹೊರಗೆ ಬರ್ತೀರೋ ಅಥವಾ ಅಲ್ಲೇ ನಿಭಾಯಿಸ್ತೀರೋ, ಏನು ಮಾಡ್ತೀರೋ ಅದನ್ನು ನೋಡ್ಕೊಂಡು ನಾನು ನನ್ನ ಜೀವನದಲ್ಲಿ ಹಾಗೆ ಮಾಡಬೇಕು ಅಂತ ಇದ್ದೀನಿ ಅಂದರು. ನನಗೆ ನಿಜವಾಗ್ಲೂ ಒಂದು ಕಡೆ ಒಂದು ಸ್ಟೋರಿ ನಾವು ಕ್ರಿಯೇಟ್ ಮಾಡಿದಂಥ ಒಂದು ಪಾತ್ರ ಆಗಿರ್ಬೋದು, ಒಂದು ಕಥೆನ ನೋಡಿ ಜನ ರಿಯಲ್ ಲೈಫ್ಗೆ ಅದನ್ನು ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಇಟ್ ಇಸ್ ಸಮಥಿಂಗ್ ಎಲ್ಸ್ ಅಲ್ಲ, ತುಂಬ ದೊಡ್ಡದು ಅದೆಲ್ಲನೂ. ಸೊ ಆ ಸೀರಿಯಲ್ ಸ್ಪೆಷಲಿ ನಂಗೆ ರಂಗೋಲಿ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬ ಹೆಸರು ಕೊಡ್ತು ನನಗೆ. ಸುಮಾರು ಫಂಕ್ಷನ್ಸ್ಗೆ ಹೋದಾಗ ಎಲ್ಲರೂ ಒಂದು ಅಜ್ಜಿ ಬಂದು ನನಗೆ 5 ರೂಪಾಯಿ ಕೊಡ್ತು. ಯಾಕೋ ಅಜ್ಜಿ ಅಂದರೆ, ನೀನು ತುಂಬ ಕಷ್ಟ ಅಮ್ಮ, ಇದೆಯೋ ಇಲ್ವೋ ಇಟ್ಕೊ, ನೀನು 5 ರೂಪಾಯಿ ಇಟ್ಕೊ ಅಂತು. ನನಗೂ ಸ್ವಲ್ಪ ಫ್ಲ್ಯಾಶ್ ಆಗಲಿಲ್ಲ, ಯಾಕೆ ಕೊಡ್ತಿದ್ದಾರೆ ಏನು ಅಂತ. ಆಮೇಲೆ ಸೀರಿಯಲಲ್ಲಿ ಹೇಳ್ತಿದ್ದೀರಾ ನೀವು, ಇಲ್ಲ ಅಜ್ಜಿಯಲ್ಲಿ ಚೆನ್ನಾಗೇ ಇದ್ದೀನಿ ನಾನು ತಗೊಳ್ಳಿ ಅಂದರೆ ಅಜ್ಜಿ ತಗೊಳ್ಳೇ ಇಲ್ಲ. ಕೊಟ್ಟು 5 ರೂಪಾಯಿ ನನ್ನ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಇನ್ನೊಬ್ರು ಬಂದು ಕೈ ತಪ್ಪಕ್ಕಂತ ತೊಗೊಂಡು ಹಿಂಗೆಲ್ಲ ನೋಡ್ತಿದ್ರು. ನಾನು ಏನಾಯಿತು ಅಂದ್ರಮ್ಮ, ಅಲ್ಲಮ್ಮ ಆ ಥರ ಬಿಸಿ ನೀರಲ್ಲಿ ಕೈ ಇಟ್ಬಿಟ್ಟಿಯಲ್ಲಮ್ಮ, ಏನಾದರೂ ಆಗಿದ್ರೆ ಅಂತ ಕೇಳೋರು. ಸೊ ಅಷ್ಟು ಇನ್ನೋಸೆಂಟಾಗಿ, ಅಷ್ಟು ಆ ಸೀರಿಯಲ್ನ ನೋಡ್ತಾಯಿದ್ರು. ಹಾಗಾಗಿ ನಂಗೆ ತುಂಬ ಹತ್ತಿರ. ನನಗೆ ಎಲ್ಲ ರೀತಿಯಲ್ಲೂ ಒಂದು ಹೆಸರು, ದುಡ್ಡು, ವಾಟ್ ಎವರ್ ಇಟ್ ಇಸ್ ಎಲ್ಲ ಕೊಟ್ಟಿದ್ದು ಫಸ್ಟ್ ರಂಗೋಲಿ, ಒನ್ ಆಫ್ ದ ಸೀರಿಯಲ್ ಅದು ಕೂಡ. ಆ್ಯಂಡ್ ಅದಾದಮೇಲೆ ಸುಮಾರು ಸೀರಿಯಲ್ ಮಾಡಿದೆ. ಈವನ್ ಬದುಕು ಆಲ್ಸೋ, ನೀವಾಗಲೇ ಹೇಳಿದಾಗ ಬದುಕು ಇದೆ. ತಮಿಳಲ್ಲಿ ಪ್ರಾಜೆಕ್ಟ್ ಮಾಡಿದೆ, ಅದು ಒಳ್ಳೆ ಹೆಸರು ತಂದುಕೊಡ್ತು. ಬಟ್ ತುಂಬ ಹತ್ತಿರ ಆಗಿದ್ದು ನನಗೆ ರಂಗೋಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.